ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಸರಿಯಿಲ್ಲ, ತಪ್ಪು ಅಂತ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳಬೇಕು ಅನ್ನೋದಾದರೆ ಮೊದಲು ಆತ ಸರಿ ಇರಬೇಕು. ಜಗತ್ತಲ್ಲಿ ಯಾರಾದರೂ ಶುದ್ಧಿ ಇದ್ದೇವ ಮಕ್ಕಳೇ ಇನ್ನೊಬ್ಬರ ಅಶುದ್ಧಿ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಮೌನ ವಹಿಸಬೇಕು ಅಂತ ಹೇಳ್ತಾರೆ. ತುಂಬ ತಿಳಿದವರು ಮೌನ ವಹಿಸ್ತಾರೆ. ಅವ್ರಿಗೆ ಗೊತ್ತಿದೆ ನಾನು ಸರಿ ಇಲ್ಲ. ನಮ್ಮಲ್ಲೇ ಎಷ್ಟೋ ಲೋಪಗಳಿದ್ದಾವೆ, ದೌರ್ಬಲ್ಯಗಳಿದ್ದಾವೆ, ವೀಕ್ನೆಸ್ಗಳಿದ್ದಾವೆ. ನಮ್ಮ ನಿಯಂತ್ರಣ ನಾವಿಲ್ಲ. ನಮ್ಮ ಹಾವ ಭಾವ, ಆಲೋಚನೆ, ಊಟ, ನಿದ್ದೆ, ಕಾಮ, ಕ್ರೋಧ, ಕೋಪ, ಮದ, ಮಾತ್ಸರ್ಯ, ನಾನಾ ಒಂದು ಇದನ್ನು ಇಟ್ಕೊಂಡಿರ್ತಕ್ಕಂಥ ಈ ದೇಹ ಇದೆ. ಈ ಉದ್ಧವ ಗೀತೆಯಲ್ಲಿ ಅದ್ಭುತವಾಗಿ ಕೃಷ್ಣರು ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯ ತನ್ನ ಕ್ರೋಧದಿಂದಲೇ ಎಲ್ಲ ಕಳ್ಕೋತಾನೆ, ತನ್ನ ಆಸೆಯಿಂದಲೇ, ತನ್ನ ಕಾಮದಿಂದಲೇ, ಕೋರಿಕೆಗಳ ಪ್ರಪಂಚ. ಯಾರನ್ನು ಕೇಳಿದ್ರು BP, ಶುಗರು, ಸೋರಿಯಾಸಿಸ್, PCOD, PCOS, ಇಲ್ಲದ ಆಸೆಗಳ ಭಾಳ, ಇಲ್ಲದ ಆಸೆಗಳ ಭಾವ. ಎಲ್ಲಿ ನೆಮ್ಮದಿಯಾಗಿದ್ದೇವೆ? ಅದರ ಮೇಲೆ ಇನ್ನೊಬ್ಬರ ತಪ್ಪುಗಳನ್ನು, ನೀನು ಸರಿ ಇಲ್ಲ, ನೀನು ತಪ್ಪು. ಇಲ್ಲೂ ನಿಮಗೆ ನಾನು ಕಲಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ನನ್ನಲ್ಲಿ ಇರತಕ್ಕಂಥ ಎಷ್ಟೋ ತಪ್ಪುಗಳನ್ನು ಅಟ್ಲೀಸ್ಟ್ ತಿದ್ಕೊಳ್ಳೋಕ್ಕಾಗಲಿಲ್ಲ, ಹೆಚ್ಚು ಮಾಡದ ಹಾಗೆ ಆದಷ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಹೆಚ್ಚು ಹೌದಪ್ಪ ನನ್ನಲ್ಲೂ ಇಂಥದ್ದು ಇದೆಯಲ್ಲ, ಬೇಗ ಇನ್ನೊಬ್ಬರು ತಪ್ಪಿನ ಬಗ್ಗೆ ಮಾತಾಡ್ತೇವೆ ನಾವು. ಇನ್ನೊಬ್ಬರ ತಪ್ಪುಗಳ ಬಗ್ಗೆ, ನೀನು ತಪ್ಪು ಕಣೋ, ನೀನು ಸರಿ ಇಲ್ಲ ಕಣೋ, ನೀನು ಅದು ಮಾಡಿದೆ ಕಣೋ, ನೀನು ಇದು ಮಾಡಿದೆ ಕಣೋ. ಎಷ್ಟು ತಪ್ಪಿದೆ ನಮ್ಮಲ್ಲಿ. ನಾನಾ ರೂಪದ ತಪ್ಪುಗಳು ಮಾಡ್ತಿರ್ತವೆ. ನಿಮಿಷಕ್ಕೂ ತಪ್ಪುಗಳು. ಅದು ಎದುರುಗಡೆಯವ್ರಿಗೆ ಒಪ್ಪಿಗೆ ಆಗಲ್ಲ, ಸಹಿಸ್ಕೋತಾರೆ. ನಮ್ಮ ಹೆಂಡತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮ್ಮ ಗಂಡ ಇರ್ಬೋದು, ನಮ್ಮ ಮಿತ್ರರು ಇರ್ಬೋದು, ನಮ್ಮ ಬಂಧುಗಳಿರ್ಬೋದು, ನಮ್ಮ ವರ್ಕರ್ಸ್ ಇರ್ಬೋದು, ನಮ್ಮ ಬಾಸ್ ಇರ್ಬೋದು, ಟ್ರಾಫಿಕ್ಕು, ಜಂಪು, ಏನೊಬ್ಬರನ್ನು ಬೈತೇವೆ. ನಾವೇ ಎಷ್ಟೋ ಬಾರಿ ಟ್ರಾಫಿಕ್ ಜಂಪ್ ಮಾಡಿರ್ತೇವೆ ಅರ್ಜೆಂಟಲ್ಲಿ. ನಮಗದು ಸರಿ, ನಮಗೆ ಅದು ಸರಿ. ನಮಗೆ ನಾವೇ ತಪ್ಪು ಮಾಡಿಟ್ಟಿದ್ದೀವಿ. ಇನ್ನೊಬ್ರು ತಪ್ಪು ಹುಡುಕುವುದೇ ನಮ್ಮ ಗುಣ. ನಾವೇ ಮೊಬೈಲ್ ಇಟ್ಕೊಂಡು ಆ ರೀಲ್ಸು ಈ ರೀಲ್ಸು ಅದು ಇದು ಬರೀ. ದಿನಕ್ಕೆ ಕಡಿಮೆ ಅಂದರೂ ಸರಾಸರಿ ಒಬ್ಬ ಭಾರತೀಯ ವ್ಯಕ್ತಿ ಏನಾಗ್ಬಿಟ್ಟಿದೆ ಗೊತ್ತಾ? ನೀವು ನಂಬಲ್ಲ. ಬರೀ ಮೊಬೈಲ್ ಕಂಪ್ನಿಗಳು ಉದ್ಧಾರಕ ಆಗ್ತಿದ್ದಾವೆ, ಇಂಟರ್ನೆಟ್ ಕೊಡೋ ಕಂಪ್ನಿಗಳು ಉದ್ಧಾರಕ ಆಗ್ತಿದ್ದಾವೆ. ಕಡಿಮೆ ಅಂದರೂ ದಿನಕ್ಕೆ 4 ಗಂಟೆ ಇಂಟರ್ನೆಟ್ಟಲ್ಲಿ ಕುತ್ಕೋತಾರೆ, ಆನ್ಲೈನಲ್ಲಿ ಕುತ್ಕೋತಾರೆ. ಗೇಮ್ಸ್ ಅಂತೆ, ರೀಲ್ಸ್ ಅಂತೆ, ಬೇರೆ ಅನಗತ್ಯದನ್ನ ಕೆದಕಿ ಕುಳಿತುಕೊಳ್ಳೋದು. ನಮ್ಮ ಮಕ್ಕಳು TV ನೋಡ್ತಿದ್ರೆ, ಮೊಬೈಲ್ ಇಟ್ಕೊಂಡಿದ್ರೆ ತಿವಿಯೋದು. ನಾವು ಏನು ಮಾಡ್ತಿದ್ದೀರಿ ಅಂತ. ನಾವೇ ನಿಯಂತ್ರಣ ಇಲ್ಲ. ನಮ್ಮಲ್ಲಿ 100 ತಪ್ಪುಗಳಿದ್ದಾವೆ, 100 ಕಲ್ಮಶಗಳಿದ್ದಾವೆ, 100 ದುರ್ಬುದ್ಧಿಗಳಿದ್ದಾವೆ. ನನಗಂತೂ ಅಗಣಿತ. ನೀವು ಗಣಿತ, ನಾನು ಅಗಣಿತ. ನೀವು ಒಂದು ಅಂದರೆ, ನೀವು ಸೇರು ಅಂದರೆ ನಾನು ಸೇರ್ ಮಾಡಿರ್ತೇನೆ. ಖಂಡಿತ ಮಕ್ಕಳೇ, ತಪ್ಪು ಒಪ್ಪಿಕೊಳ್ಳಲೇಬೇಕು. ಈ ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ, ಮತ್ತೆ ಯಾಕೆ ತಪ್ಪುಗಳನ್ನು ಹುಡುಕಬೇಕು? ಇದನ್ನು ಬರೆದಿಟ್ಕೊಳ್ಳಿ ಮಕ್ಕಳೇ. ಮೇಲೆ ಆದಷ್ಟು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ತಪ್ಪುಗಳು ಒಪ್ಪುಗಳು ಬೇಡ. ಇನ್ನೊಬ್ರು ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನೇ ಹೆಚ್ಚು ಹೇಳೋಣ. ರಾಮಾಯಣ ಕೇಳೋದು ಏನಕ್ಕೆ ಅಂದರೆ, ರಾಮರಿಗೊಂದು ಒಳ್ಳೆ ಗುಣ ಇತ್ತು. ಏನು ಗೊತ್ತಾ? ಯಾರಾದರೂ ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ಅದನ್ನೇ ಪದೇ ಒಳ್ಳೇದೇ ಮಾತಾಡೋದು. ಆ ಸುಗ್ರೀವನಿಗೆ ವಾಲಿಯ ವಧೆ ನಂತರ ಪಟ್ಟಾಭಿಷೇಕ ಮಾಡ್ತಾರೆ. ಸರಿ, ತುಂಬಾ ದಿನಗಳಾಗಿದೆ, ಹೆಂಡತಿಯಿಂದ ದೂರ ಆಯಿತು, ಮಕ್ಕಳಿಂದ, ರಾಜ್ಯದಿಂದ, ಅಧಿಕಾರದಿಂದ. ಸರಿ, ಒಂದು ಸ್ವಲ್ಪ ಸಮಯ ಹೋಗು ಅಂತ ಕೊಡ್ತಾರೆ. ಅವನು ತುಂಬಾ ವರ್ಷಗಳ ನಂತರ ಸಿಕ್ಕಿರೋ ಪಟ್ಟ.
ಹೆಂಡತಿ, ಆನಂದ, ಮದಿರೆ. ರಾಜ ಅಂದಮೇಲೆ ನಶೆನೆ, ಯಾವ್ದ್ಯಾವುದೋ ನಶೆಗಳಿರ್ತವೆ ದೊಡ್ಡವರಿಗೆ. ಅವನು ನಶೆಯಲ್ಲಿ ತೇಲ್ತಾ ಮರ್ತು ಬಿಟ್ಟಿರ್ತಾನೆ. ಕೂಡುತ್ತದ ಬರೀ ಸಾಂಗತ್ಯ, ಪ್ರೀತಿ, ಪ್ರೇಮ, ಕಾಮ, ಮಕ್ಕಳು, ಇನ್ನೊಂದು ಕುಟುಂಬ, ಬಂಧುಗಳು, ಅದು ಇದು. ರಾಮ ಕಾರ್ಯವನ್ನೇ ಮರೆತು ಬಿಟ್ಟಿದ್ದಾನೆ. ರಾಮನಿಂದ ಆದಂತಹ ಸಹಾಯ ಮರೆತು ಬಿಟ್ಟಿದ್ದಾನೆ. ರಾಜ್ಯ ಭ್ರಷ್ಟನಾಗಿ, ಸೋದರ ಭ್ರಷ್ಟನಾಗಿ, ಕುಟುಂಬ ಭ್ರಷ್ಟನಾಗಿ, ಪುತ್ರ ಭ್ರಷ್ಟನಾಗಿ, ಸಂಗಾತಿ ಭ್ರಷ್ಟನಾಗಿ, ಮಿತ್ರ ಭ್ರಷ್ಟನಾಗಿ, ಬಂಧುಗಳ ಭ್ರಷ್ಟನಾಗಿ ಎಲ್ಲ ಕಳ್ಕೊಂಡು ಬಿದ್ದವನಿಗೆ ನನ್ನ ರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ಒಂದೇ ಮಾತಿಗೆ ವಾಲಿಯನ್ನ ವಧೆ ಮಾಡಿ ಪಟ್ಟ ಕಟ್ಟಿಸಿದ್ರೆ ತನ್ನ ಕೆಲಸ ಕಾರ್ಯ ಮರೆತು, ತಾನು ಕೊಟ್ಟ ಮಾತು ಮರೆತು ಎಲ್ಲೋ ಇದು ಬಿಟ್ಟಿದ್ದಾನೆ. ಲಕ್ಷ್ಮಣ ಕಾದಷ್ಟು ಕಾದು ದಗ 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 ಕೆಡ್ಡ ಆಗಬಿಡುತ್ತೆ. ಅಣ್ಣ ನೋಡೋಣ, ಅವನು ನೀನು ಸುಗ್ರೀವ ಮಿತ್ರ ಮಿತ್ರ ಅಂತೀಯಲ್ಲ ಅಂತ. ನೀವು ನಂಬೋಲ್ಲ. ಆ ಮಾತು ಆಡೋಕೆ ಮೊದಲೇ ರಾಮಚಂದ್ರರು ಹೇಳೋ ಮಾತು, ಅಬ್ಬ ಎಂಥ ಮಿತ್ರ ಗೊತ್ತೇನೋ ಸುಗ್ರೀವ. ಲಕ್ಷ್ಮಣ ಐಸಾದಾಗ ಆಗ್ಬಿಡ್ತಾನೆ. ಅಷ್ಟು ಕೋಪದ ಲಕ್ಷ್ಮಣ. ತಗ 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 ತಗ. ಆರಿದ್ರ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ, ಸರ್ಪ ನಕ್ಷತ್ರದಲ್ಲಿ ಹುಟ್ಟಿದ್ದು ಲಕ್ಷ್ಮಣರು ಅಂತ ಕೂಡ ಹೇಳ್ತಾರೆ. ಶ್ರೀರಾಮಚಂದ್ರ ಪ್ರಭು ಪುನರ್ವಸುನಲ್ಲಿ ಹುಟ್ಟಿದ್ರೆ ಲಕ್ಷ್ಮಣರು ಆರಿದ್ರ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿ. ಲಕ್ಷ್ಮಣ ನಿನಗೆ ಗೊತ್ತಾ, ಆ ಬಾಹುಗಳಲ್ಲಿ ಆತ ಅಪ್ಕೊಂಡಂತ ಒಂದು ಪ್ರೀತಿ ಗೊತ್ತಾ? ನಾವು ಅಲೆದಾಡ್ಕೊಂಡು ಬಂದಾಗ ನಮಗೆ ಯಾರೂ ಇಲ್ಲ, ಒಬ್ಬರು ಸಿಗಬಾರ್ದ ಈ ಅನಾಯಾಸ ಪ್ರಯಾಣದಲ್ಲಿ, ಈ ದುಃಖದಲ್ಲಿ ಸಮಾಧಾನಕ್ಕೆ. ಎಂಥ ಸಮಾಧಾನ ಮಾಡ್ದ ಗೊತ್ತಾ? ಎಂಥ ಸಮಾಧಾನ ಮಾಡ್ದ ಗೊತ್ತಾ ಲಕ್ಷ್ಮಣ ಅಂತ. ಇದು ರಾಮರು. ಅದಕ್ಕೆ ರಾಮಚಂದ್ರ ಪ್ರಭು ಅಂತ ನಾವು ಏನಕ್ಕಂತೇವೆ ಅಂದ್ರೆ, ನೋಡಿ, ಒಬ್ಬರು ತಪ್ಪುಗಳನ್ನು ಮಾತಾಡ್ತಿದ್ರು, ತಪ್ಪುಗಳ ಬಗ್ಗೆ ಕೇಳಿಸ್ಕೊತಿಲ್ಲ. ಆ ಒಂದು ನಿಷ್ಕಲ್ಮಶ ಪ್ರೀತಿಯನ್ನ ಗುರುತಿಸಿದವರು ರಾಮರು. ಅಂಥದ್ದೊಂದು ಪ್ರೀತಿ ಇತ್ತು ಸುಗ್ರೀವರಲ್ಲಿ. ನನ್ನ ರಾಮ ನನ್ನ ರಾಮ ನನ್ನ ರಾಮ ಅಂತ ಅದನ್ನೇ ಪದೇ ಪದೇ ಹೇಳ್ತಾರೆ. ನಾವು ಮಾಡಬೇಕಾಗಿರೋದು ಇವತ್ತಿನಿಂದ ಅದೇ ಮಕ್ಕಳೇ. ಯಾರೋ ನಮಗೂ ಒಂದು ಒಳ್ಳೇದು ಮಾಡಿರ್ತಾರೆ, ಬೇಡ, ತಪ್ಪುಗಳು ಬೇಡ, ಅವರಿಗೆ ಎದ್ದುಕೊಳ್ಳಲಿ. ಸರಿ, ತಪ್ಪುಗಳ ಬಗ್ಗೆ ಚರ್ಚೆ ಮಾಡಲು ನಾವು ಯಾರು? ಅವರ ತಪ್ಪುಗಳ ಬಗ್ಗೆ ನಾವು ಮಾತನಾಡಲು ಅಧಿಕಾರ ಕೊಟ್ಟವರು ಯಾರು? ಅದು ಅವರ ಈ ತಪ್ಪು, ಇದು ಇವರ ತಪ್ಪು, ಅದು ಆ ತಪ್ಪು, ಇದು ಹಿಂಗ ತಪ್ಪು ಅನ್ನತಕ್ಕಂಥದ್ದು ಹೇಳಲು ನಾವು ಯಾರು? ನಾವು ಜಡ್ಜ್ ಸಾಹೇಬರಿದ್ದಾರೆ. ಅಲ್ಲಿಗೆ ಹೋದಾಗ, ಕೋರ್ಟ್ಗೆ ಹೋದಾಗ ನ್ಯಾಯಾನ್ಯಾಯಗಳ ಪರಾಮರ್ಶೆ ನಡೆಯುತ್ತೆ, ಪರಿಶೀಲನೆ ನಡೆಯುತ್ತೆ. ಅಲ್ಲೊಂದು ಸಾಕ್ಷಿಗಳಿದ್ದಾವೆ, ಅವ್ರು ನಿರ್ಧಾರ ಮಾಡ್ತಾರೆ. ಅಲ್ಲಿಂದ ಬಚಾವ್ ಮಾಡಿದ್ರು ಧರ್ಮದೇವತೆಯ ನ್ಯಾಯ ಬಂದಿದೆ. ಅಲ್ಲಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಯಾರೂ ಆಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅಲ್ಲೊಂದು ಲೆಕ್ಕ ಕೊಟ್ಟುಬಿಟ್ಟಿರುತ್ತೆ ಪ್ರಕೃತಿ ಮಾತೆ. ಅದರಿಂದ ಇನ್ನು ಮೇಲೆ ನನ್ನ ಗಂಡ ಇದು ಮಾಡ್ದ, ಏನೋ ಒಂದು ಒಳ್ಳೇದಿದೆ ಆತನಲ್ಲಿ, ಅದನ್ನ ನೋಡಿ. ಒಂದು ತಕ್ಕಡಿಗೆ ಕೆಳಗಡೆ ಇಳಿದಿದೆ ನಿಜವೇ? ಇಲ್ಲ. ಆದರೆ ಮೇಲಕ್ಕತ್ತಿರೋ ತಕ್ಕಡಿಯನ್ನ ನೋಡಿ, ಒಂದೊಳ್ಳೆ ಭಾವ. ನಮ್ಮ ಅಣ್ಣ ಹೀಗೆ, ನಮ್ಮ ಯಜಮಾನ ಹೀಗೆ, ಕೋಪಿಷ್ಠನೇ, ದೂರ್ತಾನೆ, ಸೋಮಾರಿಯೇ, ತುಂಬಾ ಒಳ್ಳೆಯವನು, ಅದೊಂದು ಹುಡುಕಿ. ಮಕ್ಕಳು ಮುಂದ್ಗಡೆ ಕೆಟ್ಟದಾಗಿ ಮಾತಾಡೋಲ್ಲ, ಏನೋ ಒಂದು ಕೊಡುವ ಬುದ್ಧಿ, ಹಂಚಿಕೊಳ್ಳುವ ಬುದ್ಧಿ, ಅನ್ನಪೂರ್ಣೆ ಆಕೆ, ಏನೋ ತನ್ನ ಮಟ್ಟಿಗೆ ಒಂದು ಅಚ್ಚುಕಟ್ಟಾಗಿ ಮಾಡಿ ಇರ್ತೀನಿ. ಪತ್ನಿ ಸಮನ್ನಾಸ್ತ ಪೋಷಣ ಅಂತ ಹೇಳ್ತಾರೆ. ಆಕೆ ಹಾಗೆ ಸೇವೆ ಮಾಡುವಳು ಜಗತ್ತಿನಲ್ಲಿಲ್ಲ. ನೀವು ನೋಡಿ, ಮಾಡೋಣ. ಪತ್ನಿಯ ಮೇಲೆ ತುಂಬಾ ಜನ ಹುಡುಕ್ತಾರಲ್ವಾ? ಆ 3 ಗಂಟು, ಮೂರೇ ಗಂಟು, ಅದು ಏನು ಮೋಡಿ ಮಾಡಿಟ್ಟಿದ್ದಾನೋ ಈ ಬಾಂಧವ್ಯಕ್ಕೆ ಭಗವಂತನಿಗೆ ಗೊತ್ತು. ಆ 3 ಗಂಟಿನಲ್ಲಿರುವಂತ ಮಮಕಾರ. ಅಪ್ಪೋ, ನಂಗೆ ಒಂದು ಟ್ಯಾಬ್ಲೆಟ್ ಬೇಕು. ಅಪ್ಪೋ, ಈ ದೋಸೆಗೆ ಒಂಚೂರು ಪಡಿ ದೋಸೆ ಒಂದು ಹಾಕ್ಬಿಡು. ಅಪ್ಪೋ, ಆ ಕಾಳು ದೋಸೆ ಮಾಡ್ತೀಯಲ್ಲ, ಪಟ್ಟು ಅಂತ. ಅಮ್ಮೋ, ಕಾಳು ಉಪ್ಪಿಟ್ಟಿದೆಯಲ್ಲ. ಅಪ್ಪು, ಒಂಚೂರು ಬಿಸಿನೀರು. ಅಯ್ಯೋ, ಅಮ್ಮಂದ್ರಪ್ಪ, ಅಮ್ಮಂದ್ರು, 2ನೇ ಅಮ್ಮಂದ್ರಪ್ಪ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಭಗವಂತ ನನಗೆ 2 ಅಮ್ಮನ ಕೊಟ್ಟಿದ್ದಾನೆ ಅಂತ. ನಾನು ಪುಣ್ಯವಂತ, ಅಗಣಿತ ಪುಣ್ಯವಂತ ಆ ವಿಚಾರದಲ್ಲಿ. ನಿಮ್ಮಂಥ ಮಕ್ಕಳನ್ನು ಕೊಟ್ಟಿದ್ದಾನೆ, ಪ್ರೀತಿಸೋ ಮಕ್ಕಳು, ಆ ಸ್ನೇಹಿತರು, ಬಂಧುಗಳಾಗಿ, ಆತ್ಮೀಯರಾಗಿ. ಅಯ್ಯೋ, ನಾನು ಎಲ್ಲದರಲ್ಲೂ ಭಾಗ್ಯವಂತ.
ನಾನು ದೌರ್ಭಾಗ್ಯವಂತನಲ್ಲ. ನಾನು ಸದಾ ಭಗವತಿ ಹತ್ರ ಅದನ್ನೇ ಹೇಳ್ತಿರ್ತೇನೆ, ಅಮ್ಮ ನೀನು ಕೊಟ್ಟ ಭಿಕ್ಷೆ ಅಲ್ಲವಮ್ಮ, ಎಲ್ಲಿದ್ದ ಈ ಜೋಳಿಗೆ ದಾಸೆ. ಇನ್ನು ಮೇಲೆ ತಪ್ಪುಗಳನ್ನು, ಇನ್ನೊಬ್ಬರು ತಪ್ಪನ್ನ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ತಪ್ಪು, ನೀನು ಇದು ಸರಿ ಇಲ್ಲ, ನೀನು ಅದು ಸರಿ ಇಲ್ಲ, ನಾವು ಮಾಡೋದಿದೆ. ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ನಾವು ತಪ್ಪು ಮಾತನಾಡಲು ನಿಂತ್ಕೋತೇವೆ ಅಂದರೆ ನಿಮ್ಮ ಹೃದಯ ಮೊಟ್ಟಿಕೊಂಡು ನೋಡಿ, ಇಲ್ಲಿದಾನೆ ಭಗವಂತ. ಅವನು ಹೇಳ್ತಾನೆ, ನೀನ್ ನಿಜವಾಗ್ಲೂ ನಿಜಾಯಿತಿ ಇದೆಯಾ, ನೀನು ತಪ್ಪೇ ಮಾಡಿಲ್ವಾ, ಸುಳ್ಳೇ ಹೇಳಿಲ್ವಾ, ದ್ರೋಹನೇ ಮಾಡಿಲ್ವಾ, ಮೋಸನೇ ಮಾಡಿಲ್ವಾ, ಬಳಸ್ಕೊಂಡೇ ಇಲ್ವಾ, ಮಾಡೇ ಇಲ್ವಾ? ಮಾಡಿದೀವಿ ಮಕ್ಕಳೇ, ಮಾಡೇ ಮಾಡಿರ್ತೇವೆ. ನಾನಂತೂ ಮಾಡಿದ್ದಾನೆ. ಎಲ್ಲೋ ನಿಮ್ಮ ಮನಸ್ಸಿಗೂ ಗಾಯ ಮಾಡಿರ್ತಾನೆ, ಯಾವುದೋ ವಿಚಾರದಲ್ಲಿ ಇನ್ನೊಂದು ಅನ್ನತಕ್ಕಂಥದ್ದು ಖಂಡಿತ ಇದೆ, ತಪ್ಪಿಸಲು ಸಾಧ್ಯವಿಲ್ಲ. ಕರ್ಕೊಂಡು ಬರುತ್ತೆ. ಇನ್ನು ಮೇಲೆ ಇದನ್ನು ಬರೆದಿಟ್ಕೊಳ್ಳಿ, ಬೇಡ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ತಪ್ಪಿನ ಬಗ್ಗೆ ಆದಷ್ಟು ಮೌನ ವಹಿಸ್ಬಿಡೋಣ. ಆಯ್ತು, ಅವನಿಗೆ ಅರ್ಥ ಆಗ್ಲಿ, ಆ ತಪ್ಪಾಗಿದೆ ಅಂದಾಗ ಅವನ ಅರ್ಥ ಆಗ್ಲಿ. ಯಾಕೋ ಆ ಸಮಯಕ್ಕೆ ಕಾಫಿ ಕೊಡ್ತಿಲ್ಲ. ಒಂದು ಉದಾಹರಣೆ, ನಾವೇ ಹೋಗಿ ಒಂದು ಕಾಫಿ ಮಾಡ್ಕೊಳ್ಳೋಣ. 1-2 ಬಾರಿ ಮಾಡ್ಕೊಂಡಿದ್ದ ಅವ್ರಿಗೆ ಟಕ್ಕಂತ ಹೊಡೆಯುತ್ತೆ. ಏನಿದು ಯಜಮಾನ್ರು ಪ್ರತಿ ಬಾರಿ ಹೇಳಿ ಕಾಫಿ ಆ ಟೈಮಿಗೆ ಅವ್ರಿಗೆ ನೋವಾಗದೆ, ನಾನು ಹೇಳೋವರೆಗೂ ನೀರು ಕೊಡಲ್ಲ, ಕಾಫಿ ಕೊಡಲ್ಲ, ಹೇಳೋವರೆಗೂ ಸಂಬಳ ಕೊಡಲ್ಲ, ಖರ್ಚಿಗೆ ದುಡ್ಡು ಕೊಡಲ್ಲ. ಬೇಡ ಮಾತು, ನಾವೇ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ತಿಲ್ಲ, ಇನ್ನೊಂದು ಯಾವುದೋ ಒಂದು ಮೌನವಾಗಿ ನೀವು ಆ ಕರ್ತವ್ಯ ಮಾಡಿಬಿಡಿ ಎದುರುಗಡೆಯವರಿಗೆ. ಎಸ್, ಅಲ್ಲಿ ನೋಡಿ, ಅವ್ರಿಗೆ ಅರ್ಥ ಮಾಡೋ ಹಾಗೆ ಹೇಳಿಬಿಟ್ಟು ನೀವು ತಪ್ಪು ಅಂತ ಅವ್ರಿಗೆ ಹೇಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಗಾಯ ಪಡೋದು ನೀವೇ. ಅಲ್ಲಿ ಬಾಂಧವ್ಯಗಳು ಒಡೆದೋಗುತ್ತೆ, ಸಂಬಂಧಗಳು ಒಡೆದು ಹೋಗುತ್ತೆ, ಹುಳಿಯಾಗಿ ಬಿಡುತ್ತವೆ. ಎಚ್ಚರಿಕೆ. ಇನ್ನು ಮೇಲೆ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ. ನಾನು ಸರಿ ಅನ್ನೋವರೆಗೂ ಇನ್ನೊಬ್ರ ತಪ್ಪು ನಾವು ಹೇಳೋ ಆಗಿಲ್ಲ. ಅಂದ್ರೆ ಜೀವನ ಪರ್ಯಂತ ನಾವು ಇನ್ನೊಬ್ರ ತಪ್ಪನ್ನ ಕೆದಕಿ ಹೇಳುವ ಆಗಿಲ್ಲ. ನೀನ್ ಸರಿ ಇಲ್ಲ, ನೀನು ಅದು ಮಾಡಿದೆ, ನೀನು ಇದು ಮಾಡಿದೆ. ಬೇಡ. ಮಾತಾಡ್ಲಿಕ್ಕೆ ಬಂದ್ರೆ ಕ್ಷಮಿಸಿ. ಮೌನವೇ ಶ್ರೇಷ್ಠ. ಮೌನಕ್ಕೆ ಜಾರು ಬಿಡೋಣ. ಸಂಬಂಧಗಳು ಉಳಿಬೇಕು, ಬಾಂಧವ್ಯಗಳು ಉಳಿಬೇಕು. ಹೇಳಿಬಿಡಿ, ನನ್ನ ಪಾಡಿಗೆ ಬಿಟ್ಟುಬಿಡಿ. ಈಗ ತಪ್ಪು ಅಂತ ಹೇಳಿದ್ರೆ ತಾನೇ ನೋವು. ಅದು ಹೇಳಿದ ತಕ್ಷಣ ಕೆದಕುತ್ತೆ. ಏನೋ ಮಾಡ್ಕೊಂಡು ಹೋಗ್ತಿದ್ದೀವಿ ಸ್ವಾಮಿ, ನಮ್ಮ ಪಾಡಿಗೆ ಏನೋ ಒಂದು. ದೇವ್ರು ಕೊಟ್ಟಷ್ಟು ಬುದ್ಧಿ, ಅವನು ಕೊಟ್ಟಷ್ಟು ಶಕ್ತಿ, ಅವನು ನಡೆಸಿದಷ್ಟು, ಅವನು ಕೊಟ್ಟಷ್ಟು, ಅವನು ಮಾಡಿದಷ್ಟು, ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿಬಿಡಿ, ಸಾಕು. ಇನ್ನು ಮಿಕ್ಕಿದ ದೇವ್ರಿಗೆ ಹಾಕಿ ಭಾರ. ಅವನಿಗೆ ಗೊತ್ತಿದೆ ಯಾರ್ಯಾರಿಗೆ ಯಾವ ರೂಪದಲ್ಲಿ ಎಲ್ಲಿ ಹೇಗೆ ಅನ್ನತಕ್ಕಂಥದ್ದು. ಇನ್ನು ಮೇಲೆ ದಯಮಾಡಿ ಇನ್ನೊಬ್ರು ತಪ್ಪು ಅಂತ ಹೇಳಬೇಕು ಅಂದ್ರೆ ನಾವು ಸರಿ ಇರಬೇಕು. ನಾವು ಯಾರೂ ಸರಿ ಇಲ್ಲ ಮಕ್ಕಳೇ. ದೊರೆ ಮೇಲೆ ಹೇಳ್ತೇವೆ, ಬೆಲೆಗಳ ಮೇಲೆ ಹೇಳ್ತೇವೆ, ಟ್ಯಾಕ್ಸ್ ಟೈಮಿಗೆ ಕಟ್ಟೋಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಇರಲಿ, ಇನ್ನೊಂದಿರಲಿ, ರೂಲ್ಸ್ ಫಾಲೋ ಮಾಡಲ್ಲ, ಸಿಗ್ನಲ್ ಫಾಲೋ ಮಾಡಲ್ಲ, ಮಾತಿನ ಮೇಲೆ ಹಿಡ್ತಾ ಇಲ್ಲ, ಮನಸ್ಸಿನ ಮೇಲೆ ಹಿಡ್ತಾ ಇಲ್ಲ, ಕಾಮದ ಮೇಲೆ ಹಿಡ್ತಾ ಇಲ್ಲ, ಕೋರಿಕೆ ಮೇಲೆ ಹಿಡ್ತಾ ಇಲ್ಲ, ಆಸೆಗಳ ಮೇಲೆ ಹಿಡ್ತಾ ಇಲ್ಲ, ಮೋಸಗಳ ಮೇಲೆ ಹಿಡ್ತಾ ಇಲ್ಲ. ಇನ್ನು ಎಲ್ಲಿ ನಾವು ಮಾತಾಡೋದು? ಇನ್ನೊಬ್ಬರನ್ನ ತಪ್ಪು ಅನ್ನಲಿಕ್ಕೆ ನಮಗೆ ಅರ್ಹತೆ ಇಲ್ಲ, ಯಾರಿಗೂ ಇಲ್ಲ. ಭಗವಂತನಿಗೆ ಬಿಟ್ರೆ ಯಾರಿಗೂ ಈ ಜಗತ್ತಲ್ಲಿ, ಕಲಿಯುಗದಲ್ಲಿ ಸರಿ ಅಂತ ಹೇಳಲಿಕ್ಕೆ, ನೀನು ತಪ್ಪು ಅಂತ ಹೇಳಲಿಕ್ಕೆ ನಮಗ್ಯಾರಿಗೂ ಅಧಿಕಾರ ಇಲ್ಲ. ನೆನಪಲ್ಲಿಟ್ಕೊಳ್ಳಿ. ಆದಷ್ಟು ಅಕಸ್ಮಾತ್ ನಾನು ಕೂಡ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಪಾದಕ್ಕೆ ಹಾಕೊಳ್ಳಿ, ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮೆ ಇರಲಿ ಅಂತ ಕೇಳ್ತಾ ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ.
ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.